ಅತ್ತೆ ನಾನು ಹೊರಗಡೆ ಹೋಗಿ ಬರ್ತೀನತ್ತೆ. ಸರಿನಮ್ಮ, ಆಯಿತು, ಹೋಗ್ಬಾ ನೀನು. ಸರಿ ಆಯಿತು ಅತ್ತೆ, ಬಾಯ್. ಅಮ್ಮ ಏನಮ್ಮ ನೀನು, ಈ ಮನೆಯಲ್ಲಿ ಏನು ನಡೀತಾ ಇದೆ? ಅದಕ್ಕೆ ಈ ಥರ ತುಂಡು ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದಾರೆ. ಸ್ವಲ್ಪನಾದರೂ ಸಂಸ್ಕಾರ ಬೇಡವಾ ಅವ್ರಿಗೆ? ಹೇಳ್ಬೇಕು ತಾನೇ ನೀನು, ಕರೆಕ್ಟಾಗಿರೋ ನಮ್ಮ ಮನೆಯಲ್ಲಿ ಕರೆಕ್ಟಾಗಿ ಬಟ್ಟೆ ಹಾಕು ಅಂತ. ಮುಚ್ಚೆ ಬಾಯಿ, ಏನಂತ ಮಾತಾಡ್ತಾ ಇದೆಯಾ ನೀನು? ಅವಳು ನನ್ನ ಸೊಸೆ ಆ ಬಟ್ಟೆ ಹಾಕ್ಕೊಳ್ಳೋಕೆ ಮುಂಚೆ ತೊಗೊಂಡು ಬಂದು ನಂಗೆ ತೋರಿಸಿದ್ಲು, ಅಮ್ಮ ಈ ಬಟ್ಟೆ ಹಾಕೊಂಡು ಹೋಗ್ಲಾ ಬೇಡವಾ ಅಂತ. ನಾನು ಹೇಳಿದ್ಮೇಲೆ ಅವಳು ಹಾಕೊಂಡು ಹೋದ್ಲು. ಇನ್ನೊಂದು, ಅವಳು ನನ್ನ ಕೇಳಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಅವಳಿಗೆ ಇಷ್ಟ ಬಂದದ್ದು ಬಟ್ಟೆ ಹಾಕೊಳ್ಳೋ ಸ್ವಾತಂತ್ರ್ಯ ಅವಳಿಗಿದೆ. ಅವಳು ಅದನ್ನು ನನ್ನ ಹತ್ರ ಕೇಳ್ತಾ ಇದ್ದಾಳೆ ಅಂತಂದರೆ ಅವಳ ಸಂಸ್ಕಾರನ ಅಲ್ಲೇ ಅರ್ಥ ಮಾಡ್ಕೋಬೇಕು. ಯಾಕೆ ಆ ಥರ ಬಟ್ಟೆ ನೀನು ಹಾಕ್ಕೊಳ್ಳಲ್ವಾ? ನೀನು ನಿಮ್ಮ ಅತ್ತೆ ಕೇಳಿಬಿಟ್ಟೆ ಹಾಕೊತೀಯಾ? ಇಲ್ಲ ತಾನೇ. ಅವಳು ಒಂದು ಹುಡುಗಿ ಅಂತ ಅಂದಮೇಲೆ ಅವಳಿಗೆ ಇಷ್ಟ ಬಂದಂಗೆ ಹಾಕೊಂಡಿರಲಿ ಬಿಡು. ನೀನು ಅಪ್ಪನ ಮನೆಗೆ ಬರ್ತೀಯ ಅಂತಂದರೆ ಅವ್ರ ತವ್ರ ಮನೇಲಿರೋ ಖುಷಿ ಬಯಸಬೇಕು. ಮತ್ತು ನಮ್ಮ ಅದಕ್ಕೆ ನಮ್ಮಮ್ಮ ಚೆನ್ನಾಗಿದ್ದಾರೆ ಅನ್ನೋದನ್ನ ನೋಡಿ ನೀನು ಸಂತೋಷವಾಗಿ ಹೋಗಬೇಕು. ಅದನ್ನು ಬಿಟ್ಬಿಟ್ಟು ಅವರಿಬ್ಬರು ಮಧ್ಯೆ ಹುಳಿ ಹಿಂಡೋದಲ್ಲ. ಒಂದು ಕೆಲಸ ಮಾಡು, ನೀನು ಈ ಥರ ಕೆಲಸ ಮಾಡ್ತೀಯ ಅಂದರೆ ನಮ್ಮ ಮನೆ ಕಡೆ ಬರೋಕ್ಕೆ ಹೋಗ್ಬೇಡ. ದಯವಿಟ್ಟು ಎದ್ದೋಗ್ಬಿಡು. ನಾನು ನನ್ನ ಸೊಸೆ ಚೆನ್ನಾಗಿದ್ದೀವಿ, ಹಂಗಿರಕ್ಕೆ ಬಿಡು. ಹೋಗು ಎದ್ದು. ಸರಿಯಾಗಿ ಮಾಡಿದೆ ಬಿಡಮ್ಮ. ನನಗೆ ಏನು ಯಾರಿಗಿಲ್ದೇ ಇರೋ ಸೊಸೆ ಸಿಕ್ಕಿದ್ದಾಳೆ ನಿನಗೆ. ನಿಂಗೆ ಇಷ್ಟ ಬಂದಂಗೆ ಇರಿ, ಹೋಗ್ತೀನಿ ನಾನು. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ, ಬ್ಯಾಗು ಹಿಡಿ.